ಸರ್, ಈಗ 4 MLC ಸೀಟ್ಗಳು ಖಾಲಿ ಆಗ್ತಾ ಇದೆ. ಇವ್ರು ಬೇರೆ ಮ್ಯಾಟ್ರೇ ಬೇರೆ ಚೇಂಜ್ ಮಾಡ್ತಾರೆ. ತಮ್ಮ ಹೆಸರೇ ಮುಂಚೂಣಿಯಲ್ಲಿದೆ ಸರ್. ನಾನು ಇದಕ್ಕೆ ಮುಂಚೆ ಕೂಡ ಆಕಾಂಕ್ಷಿಯಾಗಿದ್ದೆ. ಆ ಸಮಯದಲ್ಲಿ ನಮ್ಮ ಉಮಾಶ್ರೀ ಮೇಡಮ್ ಅವ್ರಿಗೆ ಇದು ಕೊಟ್ಟಿರಲಿಲ್ಲ, ಟಿಕೆಟ್ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಆಗಿತ್ತು. ಈಗ ನೀವೆಲ್ಲರೂ ನೋಡಿದ್ದೀರ, ನಾನು ಕೂಡ ಒಬ್ಬ ಪ್ರಮುಖ ಆಕಾಂಕ್ಷಿಯಾಗಿ ಇವಾಗಲೂ ಇದ್ದೀನಿ. ಎಲ್ರಿಗೂ ಲೆಟರ್ಗಳು ಕೂಡ ತಲುಪಿಸಿದ್ದೀನಿ. ಯಾಕೆಂದರೆ ನಾನು ನನಗೆ ಸಿಗದೆ ಹೋಗಲಿ, ನಾನು ಕಾಂಗ್ರೆಸ್ಸಿಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ. ಈ ಒಂದು 15-20 ವರ್ಷಗಳಿಂದ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. DK ಸರ್ ಜೊತೆಯಲ್ಲಿ ಲಾಸ್ಟ್ MP ಎಲೆಕ್ಷನಲ್ಲಿ ನಾನು ಜಾಯ್ನ್ ಆಗಿದ್ದು. ಅಲ್ಲಿಂದ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಮ್ಯೂಸಿಕಲ್ ಆಗ್ಬೋದು, ವೇದಿಕೆಗಳಲ್ಲಿ ಅಥವಾ ಈ ಪ್ರಚಾರಗಳಲ್ಲಿ ಇಲ್ಲಿವರೆಗೆ ಯಾವುದೀಗ ಒಂದು ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿವರೆಗೂ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ಆಕಾಂಕ್ಷಿ ಆಗಬಾರ್ದು ಅಂತ ಏನಾರು ಇದೆಯಾ, ತಪ್ಪಿನ ಹಾಕಿದ್ದೀನಿ. ನೋಡೋಣ ಈ ಸರ್ತಿ ಏನಾಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. CM DCM ಏನಾದರೂ ಅಪೀಲ್ ಮಾಡ್ಕೊಂಡಿದ್ದಾರೆ ಸರ್? CM DCM ಅವ್ರಿಗೆ ನಾನು ರೆಗ್ಯುಲರ್ DCM ಅವ್ರಿಗೆ, CM ಅವ್ರಿಗೆ, ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರು, ಆಲ್ಮೋಸ್ಟ್ ಎಲ್ಲ MLAಗಳು, ಎಲ್ಲ MP ಗಳು ನನ್ನ ಬಹಳ ಅನ್ಯೂನ್ಯವಾದ ಸ್ನೇಹಿತರುಗಳು ಕೂಡ. ಅದರಿಂದಾಗಿ ಎಲ್ಲರ ಸಪೋರ್ಟು ನನಗಿದೆ ಅಂತ ನನಗನ್ಸಿತ್ತು. ನಾನು ಅಪೀಲ್ ಮಾಡಿದ್ದೀನಿ. ಮುಂದಕ್ಕೆ ಏನಾಗುತ್ತೆ ಅನ್ನೋದು ಕಾದು ನೋಡ್ಬೇಕು. ಅಲ್ಲ, ನಾನು ಕೊಟ್ಟಿದ್ದೆ 100ಕ್ಕೆ 100 ಹೊರ್ಕೊಂಬಂದ್ಬಿಡ್ತಾಯಿದ್ದೆ, ಗೆದ್ದುಬಿಟ್ಟು ಬಂದ್ಬಿಡ್ತಾಯಿದ್ದೆ. ಯಾಕೆಂದರೆ ಅಷ್ಟು ಅಭಿಮಾನಿಗಳಾಗ್ಬೋದು, ನಾವು ಏನು ಅನ್ನೋದು ಜನಕ್ಕೆ ಗೊತ್ತು. ಅದರಿಂದ ಗೆದ್ದಿರ್ತಿದ್ದೆ ಅಂತ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನಾನು ಆವಾಗಲೂ ಕೂಡ ಕೇಳಿದ್ದೆ. ಅದು ಅಂದರೆ ಎಲ್ರಿಗೂ ಕೊಡಲೇಬೇಕಲ್ಲ, ಎಲ್ರಿಗೂ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ. ಆದರೂ ನಾನು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ. ನನಗೆ ಸಿಗದೆ ಹೋಗಲಿ, ನಾನು ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ CM ಅವ್ರಿಗೋಸ್ಕರ, ನಮ್ಮ DCM ಅವ್ರಿಗೋಸ್ಕರ ನಾನು ಕೆಲಸ